ಅಜ್ಜಿ ತಾತ ಏನ್ ಇಷ್ಟ ಬೇಗ ಕೆಲ್ಸ ಶುರು ಮಾಡ್ಬಿಟ್ಟಿದ್ದೀರಾ? ಹೂನಮ್ಮ, ಯಾರೋ ಪುಣ್ಯಾತ್ಮ 3 ಜೊತೆ ಚಪ್ಪಲಿ ತಗೊಂಬಂದು ಹೊಲಿರಿ ಅಂತ ಕೊಟ್ಟ. ಅಡ್ವಾನ್ಸ್ ಕೂಡ ಕೊಟ್ಟೋದ. ಓಹೋ, ಅಂದಂಗೆ ನಿನ್ ಹೆಸರೇ ಹೇಳಿಲ್ವಲ್ಲಮ್ಮ ನೀನು, ಮೀನಾ ಅಂತ. ತಗೊಳ್ಳಿ, ಇವಾಗ ಊಟ ಮಾಡಿ. ನಮ್ಮಿಂದ ನಿನ್ಗೆ ಯಾಕಮ್ಮ ತೊಂದ್ರೆ? ನನ್ಗೆ ಯಾವುದೇ ರೀತಿ ತೊಂದ್ರೆ ಇಲ್ಲ. ತಗೊಳ್ಳಿ, ಊಟ ಮಾಡಿ. ಅಮ್ಮ, ಮೊದ್ಲು ಈ ಕೆಲಸ ಮಾಡಿ ಮುಗಿಸ್ಬಿಡ್ತೀನಿ. ಇದ್ರೆ ಅವ್ರು ಬೇಜಾರ್ ಮಾಡ್ಕೊಬಿಟ್ರೆ ಕಷ್ಟ. ಯಾತ? ಅದೇ ಈ ಚಪ್ಪಲಿ ಕೊಟ್ಟಿದ್ದಾರಲ್ಲ ಅವರು. ಅದೇ ಯಾರು? ಅದು ಅಲ್ಲಿ ನಿಂತವ್ರಲ್ಲ ಅವರು. ನಿಮ್ಗೆ ಊಟ ತಂದು ಕೊಟ್ಟವ್ರು ಇವ್ರೇನು? ಪರವಾಗಿಲ್ಲ, ನೋಡೋದಕ್ಕೆ ಒಂದ್ ಸ್ವಲ್ಪ ಒಳ್ಳೆಯವ್ರಂಗೆ ಕಾಣಿಸ್ತಾರೆ ಅಲ್ವಾ ತಾತಪ್ಪ? ಹೂನಪ್ಪ, ಇವ್ರೇನಾರ ನಿನ್ನೆ ಊಟ ತಂದ್ಕೊಡ್ದೆ ಹೋಗಿದ್ದಿದ್ರೆ ನಾವಿಲ್ಲಿ ಇರ್ತಾನೆ ಇರ್ಲಿಲ್ಲ. ಮಕ್ಳೇ ನಮ್ಮನ್ನ ಬೇಡ ಅಂತ ಬಿಟ್ಟು ಹೋದ್ರು. ಇವಳು ಮಗಳಾಗು ತುಂಬಾ ಒಳ್ಳೆ ಹುಡುಗಿ. ಅಯ್ಯೋ ತಾತ, ಊಟ ತಂದ್ಕೊಟ್ಟಿದ್ದಕ್ಕೆ ನನ್ನನ್ನ ಇಷ್ಟೊಂದು ಹೊಗಳಬೇಡಿ. ಈ ವಯಸ್ಸಲ್ಲೂ ನಾನೇ ಸ್ವಂತ ದುಡಿಮೇಲೆ ದುಡ್ದು ನನ್ನ ಜೀವನನ ಸಾಗಿಸ್ಬೇಕು ಅಂತ ಅನ್ಕೊಂಡಿರೋ ನಿಮ್ಗೆ ಕೆಲ್ಸ ಕೊಟ್ಟು ದುಡ್ಡು ಕೊಟ್ಟು ಇಲ್ಲಿ ನಿಂತಿದಾರಲ್ಲ, ಇವ್ರು ನಿಜವಾಗ್ಲೂ ದೊಡ್ಡ ವ್ಯಕ್ತಿ. ಹೌದಮ್ಮ, ಇವ್ರ ಹೆಂಡತಿ ತುಂಬಾ ಚೆನ್ನಾಗಿರ್ಲಿ. 40 ವರ್ಷದಿಂದ ಏನೇ ಕಷ್ಟ ಬಂದ್ರು ನಾನು ನನ್ನ ಹೆಂಡತಿ ತುಂಬಾ ಚೆನ್ನಾಗಿದ್ದೀವಿ ಕಣಮ್ಮ. ನೀನು ಅಷ್ಟೇ, ನಿನ್ ಗಂಡನ ಜೊತೆ 100 ವರ್ಷ ಚೆನ್ನಾಗಿರು. ತುಂಬಾ ಒಳ್ಳೆಯವ್ರ ತಾತ ಇವ್ರ ಗಂಡ ಇವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾರೆ ಬಿಡಿ. ಮೀನಾ, ತಗೊಮ್ಮ ದುಡ್ಡು. ಏನ್ ದುಡ್ಡು? ಊಟ ತಂದ್ಕೊಟ್ಟಲ್ಲಮ್ಮ, ಈಗ ಇವರು ಕೆಲಸ ಕೊಟ್ಟು ದುಡ್ಡು ಕೊಟ್ಟಿದ್ದಾರೆ. ಓಹೋ, ಇವಾಗ ನಿಮಗ್ ದುಡ್ಡು ಬಂದಿದೆ ಅಂತ ನನಗೆ ಊಟಕ್ಕೆ ದುಡ್ಡು ಕೊಡ್ತಿದ್ದೀರಾ? ಅಲ್ಲ ತಾತ, ಆಗ್ಲೇ ನನ್ನ ಏನಂತ ಹೇಳಿದ್ರಿ? ನನ್ ಮಗಳು ತರ ಅಂತ ಹೇಳಿದ್ರಿ. ನಾನ್ ಇದಕ್ಕೆಲ್ಲ ಏನು ದುಡ್ಡು ತಗೊಳಲ್ಲ, ಸುಮ್ನೆ ಇಟ್ಕೊಳ್ಳಿ ನೀವೇ. ಆಯ್ತಮ್ಮ, ದೇವ್ರು ನಿನ್ಗೆ ನಿನ್ ಗಂಡನಿಗೆ ಒಳ್ಳೇದ್ ಮಾಡ್ಲಮ್ಮ. ಸರಿ ತಾತ, ನನ್ ಕೆಲ್ಸ ಇದೆ, ನಾನು ಹೋಗಿ ಬರ್ತೀನಿ. ಆಯ್ತಮ್ಮ. ನಿಲ್ಸೆ. ಯಾರಮ್ಮ ನೀವು? ಅದೇ ಮನೆ ಬಾಡಿಗೆಗಿದೆ ಅಂತ ಗೊತ್ತಾಯ್ತು. ಓ, ಆ ಮೂರ್ತಿ ಹೇಳಿದ್ ನಿಮ್ ಬಗ್ಗೆನೇನಾ? ಹೌದು ಸರ್. ಮನೆ ಯಾರಿಗ್ ಬೇಕಾಗಿರೋದು? ಇವನ್ಗೆ ಸರ್. ಯಾರ್ಯಾರು ಇರ್ತೀರಮ್ಮ ಮನೆಯಲ್ಲಿ? ಸರ್, ನಾನು, ನಮ್ಮಮ್ಮ ಹಾಗೆ ನನ್ ಮಗ 3 ಜನ ಇರ್ತೀವಿ. ಆಗಾಗ ಇವಳು ಬಂದು ಹೋಗ್ತಿರ್ತಾಳ. ನಿಮ್ ಹಸ್ಬೆಂಡ್ ನಿಮ್ ಜೊತೆಲಿ ಇಲ್ವಾ? ಹಾಗಿದ್ರೆ ಎಲ್ಲಿರ್ತಾರೆ? ಅವರು ಶೋರೂಮ್ ದುಬೈಲ್ ಕೆಲಸ ಮಾಡ್ತಿದ್ದಾರೆ ಸರ್. ಏನಮ್ಮ ಇವ್ರ ಮಾತನ್ನ ಅರ್ಥ? ಸರ್, ಅದು ನನ್ನ ಹಸ್ಬೆಂಡ್ಗೆ ಆಗಾಗ ಟ್ರಾನ್ಸ್ಫರ್ಸ್ ಆಗ್ತಾ ಇರತ್ತೆ. ಅದಕ್ಕೆ ಅವರು ದುಬೈಲಿ ಒಂದು ಶೋರೂಮ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ. ದುಬೈ. ಏನೇ ಆದ್ರೂ ನೀವು ಮನೆ ಕೊಡೋದು ಕಷ್ಟನಮ್ಮ. ಯಾಕೆ ಸರ್? ಹೋದ್ ತಿಂಗಳು ಒಂದ್ ಹೆಂಗ್ಸು ನಮ್ಮ ಯಜಮಾನ್ರು ಫಾರಿನ್ ಅಲ್ಲಿ ಇದ್ದಾರೆ ಅಂತ ಹೇಳಿ ಬಂದ್ರು. ಆಮೇಲೆ ನೋಡಿದ್ರೆ ಜಗಳ ಆಡ್ಕೊಂಡು ಬಂದಿದ್ದಾಳೆ. ಅದಕ್ಕೋಸ್ಕರ ಅವ್ರ ಗಂಡ ದಿನ ಸಾಯಂಕಾಲ ಬಂದು ಕುಡಿದ್ಕೊಂಡ್ ಬಂದು ಗಲಾಟೆ ಮಾಡ್ತಾ ಇದ್ರು. ಅದಕ್ಕೆ ನಾನೇ ಮನೆ ಖಾಲಿ ಮಾಡಿಸಿ ಕಳಿಸ್ದೆ. ಈಗ ನೀವ್ ಹೇಳ್ತಾ ಇದೀರಿ, ಹೆಂಗ್ ನಂಬೋದು? ಸರ್, ಹಾಗೆಲ್ಲ ಏನು ಆಗಲ್ಲ ಸರ್. ನಮ್ಮಿಂದ ನಿಮಗ್ ತೊಂದ್ರೆ ಆಗಲ್ಲ. ನಿಮ್ಮನ್ನ ನೋಡ್ತಾ ಇದ್ರೆ ಒಳ್ಳೆ ಓದಿರೋ ಹುಡುಗಿ ಅನಿಸ್ತೀರಾ. ಆದ್ರೆ ಈ ಸುಳ್ಳು ಮೋಸ ಎಲ್ಲ ನನ್ಗಾಗಲ್ಲಮ್ಮ. ಸರ್, ರೋಹಿಣಿಗೂ ಅಷ್ಟೇ, ಅಂತವ್ರನ್ನ ಕಂಡ್ರೆ ಆಗಲ್ಲ ಅಲ್ಲನ? ಸರ್, ನನ್ ಮಗನ್ಗೆ ಇಲ್ಲೇ ಹತ್ರದಲ್ಲಿ ಸ್ಕೂಲ್ ನೋಡಿದೀನಿ. ಈ ಮನೆ ತುಂಬಾ ಹತ್ರ ಆಗತ್ತೆ ಸರ್, ಅದಕ್ಕೆ ಇದೇ ಮನೆ ಬೇಕು ಅಂತ ಬಂದಿದ್ದೀನಿ. ಪ್ಲೀಸ್ ಇಲ್ಲ ಅನ್ಬೇಡಿ. ಸರಿ ಅಮ್ಮ, ಹಾಗಿದ್ರೆ ನೀವ್ ಮನೆ ನೋಡ್ತಾ ಇರಿ. ಮನೆ ನೋಡಿ ಬರ್ತೀನಿ ನಾನು. ಪರವಾಗಿಲ್ಲ ಕಣೆ, ಮನೆ ಏನೋ ಚೆನ್ನಾಗಿದೆ. ಆದ್ರೆ ಏನೇ ಆ ಓನರು ನಮ್ಮತ್ತೆ ನಮ್ ಮನೇಲಿ ಕೇಳೋದಕ್ಕಿಂತ ಜಾಸ್ತಿ ಪ್ರಶ್ನೆಗಳನ್ನ ಕೇಳ್ತಾ ಇದಾರೆ. ಮನೆ ಕೊಡೋದಕ್ಕೆ ಅಷ್ಟೊಂದು ಕಂಡೀಷನ್ಸ್ ಆಗ್ತಾ ಇದಾರೆ. ಆದ್ರೂ ನೀನ್ ಗ್ರೇಟ್ ಕಣೆ. ಮನೆಗ್ ಬರಕ್ ಮುಂಚೆನೆ ಸುಳ್ಮೆ ಸುಳ್ಳು ಎಷ್ಟು ಚೆನ್ನಾಗ್ ತೋರಿಸ್ಬಿಟ್ಟು. ನೀನ್ ಏನೇ ಮಾಡೋದು, ಮನೆ ಬಾಡಿಗೆ ಕೊಡೋದ್ ಬೇಡವಾ ನನಗೆ ಯಾರು? ಒಂದ್ ಕೆಲ್ಸ ಮಾಡೋ, ನೀನು ಹೇಳಿರೋ ಸುಳ್ಳುಗಳಿಗೆಲ್ಲ ಒಂದು ನೋಟ್ಬುಕ್ ಇಟ್ಬಿಡು. ಕರೆಕ್ಟ್, ನೋಟ್ಬುಕ್ ಸಾಕಾಗಲ್ಲ ಅಲ್ವಾ? ಒಂದು ಹಾರ್ಡ್ ಡಿಸ್ಕ್. ಓನರ್ ಬರ್ತಿದ್ದಾರೆ, ಸ್ವಲ್ಪ ಬಾಯಿ ಮುಚ್ಕೊಂಡು ನಿಂತ್ಕೊ. ಏನಮ್ಮ, ಮನೆಯೆಲ್ಲ ಇಷ್ಟ ಆಯ್ತಾ? ಮನೆಯೆಲ್ಲ ಚೆನ್ನಾಗಿದೆ ಸರ್. ನೀರ್ದೇನು ಸಮಸ್ಯೆ ಇಲ್ಲಮ್ಮ. ಬೇಸಿಗೆ ಕಾಲದಲ್ಲೂ ಬೇಜಾನ್ ನೀರಿದೆ. ಓಕೆ ಸರ್, ಬಾಡಿಗೆ 20,000. 20,000ನಾ ಸರ್? ಅಡ್ವಾನ್ಸು 1 ಲಕ್ಷ. ಅಮ್ಮ, ಈ ಮನೆ ಸಿಟಿಲಿ ಇದ್ದಿದ್ರೆ 40,000 ಕೇಳ್ತಿದ್ದೆ. ಆದ್ರೂ ಈ ಮನೇಲಿ ಏನ್ ಕಡಿಮೆ ಇಲ್ಲಮ್ಮ. ನಿಮಗೆ ಎಲ್ಲದಕ್ಕೂ ಹತ್ರನೇ ಇದೆ. ಅಲ್ಲ ಸರ್, ಒಂಚೂರು ಅಡ್ವಾನ್ಸ್ ಆದ್ರೂ ಕಮ್ಮಿ ಮಾಡ್ಕೊಳ್ಳಿ. ನೋಡಮ್ಮ, 10 ತಿಂಗಳ ಅಡ್ವಾನ್ಸ್ ಅಂತ ಹೇಳಿದ್ರೆ 2 ಲಕ್ಷ ರೂಪಾಯಿ ಕೇಳ್ಬೇಕು. ನಾನು ಏಕ್ದಮ್ ಕಡಿಮೆ ಮಾಡಿ 1 ಲಕ್ಷ ರೂಪಾಯಿ ನಿಮ್ಮ ಹತ್ರ ತಗೊಳ್ತಾ ಇದ್ದೀನಿ. ನೋಡಮ್ಮ, ಅದು ಆಗಲ್ಲ ಅಂತ ಹೇಳಿದ್ರೆ ಈಗಾಗ್ಲೇ ಆಲ್ರೆಡಿ 4 ಜನ ನೋಡ್ಕೊಂಡು ಹೋಗಿದ್ದಾರೆ. ಅವರೆಲ್ಲ ಯಾರನ್ನಾದ್ರೂ ಒಬ್ಬರಿಗೆ ನಾನು ಸೆಟಲ್ ಮಾಡಿ. ಅಯ್ಯೋ, ಹಾಗೆಲ್ಲ ಮಾಡ್ಬೇಡಿ ಸರ್, ನಾವೇ ಈ ಮನೆಗ್ ಬರ್ತೀವಿ. 1 ನಿಮಿಷ ಇರಿ ಸರ್. ಸರ್ ತಗೊಳ್ಳಿ, 2,000 ರೂಪಾಯಿ ಇದೆ. ಅದನ್ನ ಟೋಕನ್ ಅಡ್ವಾನ್ಸ್ ಅಂತ ಇವಾಗ ಕೊಡ್ತಾ ಇದೀವಿ. ಫುಲ್ ಅಡ್ವಾನ್ಸ್ ಯಾವಾಗ ಕೊಡ್ತೀರಾ? ಇನ್ನೊಂದು 2 ದಿವಸದಲ್ಲಿ ಅಡ್ಜಸ್ಟ್ ಮಾಡಿ ಕೊಟ್ಬಿಡ್ತೀನಿ ಸರ್. ನೋಡಮ್ಮ, 2 ದಿವಸ ಅಷ್ಟೇ. ಇಲ್ಲ ಅಂತ ಹೇಳಿದ್ರೆ ನಾನ್ ನಿಮ್ಗೋಸ್ಕರ ಇವ್ರನ್ನ ಕಳ್ಕೊಳಕ್ ಆಗಲ್ಲ. ಖಂಡಿತ ಇಲ್ಲ ಸರ್, ಇನ್ 2 ದಿವಸದಲ್ಲಿ ಖಂಡಿತ ಕೊಟ್ಬಿಡ್ತೀವಿ. ಸರಿ ಅಮ್ಮ, ಈ ಟೇಬಲ್ ಕುರ್ಚಿಗಳೆಲ್ಲ ಬೇಕಾದ್ರೆ ಉಪಯೋಗಿಸ್ಕೊಡಿ ನೀವು. ಸರಿ ಸರ್, ನಾವೇನ್ ಬರ್ತೀವಿ. ಒಳ್ಳೇದು. 2 ದಿನದಲ್ಲಿ 1 ಲಕ್ಷ ಹೆಂಗೆ ಅರೇಂಜ್ ಮಾಡ್ತೀಯಾ?
ಮನೋಜ್ ಅವ್ರನ್ನೇ ಕೇಳ್ಬೇಕು ನೀನು. ನನಗ್ ಬೇರೆ ಆಪ್ಷನ್ ಇಲ್ಲ ಕಣೆ, ಅವ್ರನ್ನೇ ಏನಾದ್ರೂ ಕೇಳಿ ಅಡ್ಜಸ್ಟ್ ಮಾಡ್ಬೇಕು. ಅಯ್ಯೋ ಅವ್ರು ನೋಡಿದ್ರೆ ಯಾವ್ದೋ ಭಯದಲ್ಲಿ ಸುತ್ತಾಡ್ತಾನೆ ಇದಾರೆ. ಯಾವ್ದು ಆ ಲೆಟರ್ ವಿಷಯನಾ? ಹೂ ಕಣೆ, ಆ ದರಿದ್ರ PA ಇದಾನಲ್ಲ ದಿನೇಶು, ಅವನು ಜೈಲಿಂದಾನೆ ಯಾರ ಕೈಲೋ ಲೆಟರ್ ಕಳಿಸ್ತಾ ಇದ್ದಾನೆ ಕಣೆ. ಸರಿ, ಅಮ್ಮನ್ನ ಕೃಷ್ಣ ಯಾವಾಗ ಕರ್ಕೊಂಡ್ ಬರ್ತೀಯಾ? ಅಡ್ವಾನ್ಸ್ ಮಾಡ್ತಿದ್ದಾಗೆ ಅವ್ರಿಬ್ರು ಇಲ್ಲಿ ಕರ್ಕೊಂಡ್ ಬಂದ್ಬಿಡ್ಬೇಕು ಕಣೆ. ಅವ್ರು ಅಲ್ಲಿರೋದು ಸೇಫ್ ಅಲ್ಲ. ನೀನಾ ಮತ್ತೆ ಸೂರ್ಯ ನನ್ ಮಗನ ದತ್ತಕ್ ತಗೋಬೇಕು ಅಂತ ಕಾಯ್ತಾ ಕೂತಿದ್ದಾರೆ. ತಾಯಿ, ಇಷ್ಟೊಂದೆಲ್ಲಾ ಪ್ರಾಬ್ಲಮ್ಸ್ ನ ಅದ್ ಹೆಂಗ್ ಹ್ಯಾಂಡಲ್ ಮಾಡ್ತಾ ಇದ್ಯೋ. ನಾನಾಗಿದ್ರೆ ಹುಚ್ಚಿನೇ ಹೋಗ್ತಿದ್ದೆ. ಬೇರೆ ಆಪ್ಷನ್ ಇಲ್ಲ ಕಣೆ. ನಾನು ಆಸೆ ಪಟ್ಟ ಲೈಫು ನನ್ ಕೈ ಜಾರ್ ಹೋಗ್ಬಾರ್ದು ಅಂತಂದ್ರೆ ನಾನ್ ಹ್ಯಾಂಡಲ್ ಮಾಡ್ಲೇಬೇಕು. ನಡಿ ಹೋಗೋಣ. ಇವನೇನೋ ಇವನು ಬೇಸಿಗೆ ಕಾಲದಲ್ಲಿ ಬೇವಿನ ರಸ ಕುಡ್ದಿರೋ ಒಳ್ಳೆ ಮುಂಗ್ಸಿ ತರ ಆಡ್ತಾನೆ. ಮಟ್ ಮಧ್ಯಾಹ್ನ ಕುಡ್ಕೊಂಡ್ ಬಂದ್ರೆ ಇನ್ನೇನಾಗುತ್ತೆ? ಅಯ್ಯೋತ್ತೇರಿತ್ತು. ಐ ಚೇತ್ನ ಹೇಳ ಮೇಲೆ. ಯಾರು? ಏನಾಯ್ತು ಮನೇಲಿ ಏನಾದ್ರು ಗಲಾಟೆನಾ? ಗಲಾಟೆ ಎಲ್ಲ ಏನಿಲ್ಲ ಸೂರ್ಯ, ಬಿಡು ನೀನು ಹೋಗು. ಏಯ್ ಫ್ರೆಂಡು ಹಾಳಾಗ್ ಹೋಗ್ತಿದ್ರೆ ನೋಡ್ಕೊಂಡು ಸುಮ್ನೆ ಮಗ ನಾನಲ್ಲ ಹೇಳ್ತೀಯಾ ಇಲ್ಲ ಹಂಗೆ ಪಂಗ್ಳಿಸ್ಬಿಡ್ಲ ಬಗಳು. ಮೊನ್ನೆ ನಮ್ ದೊಡ್ಡಪ್ಪಂಗೆ ಷಷ್ಠಿ ಪೂರ್ತಿ ಆಯ್ತು ಮಗ. ಆಯ್ತು, ಅದಕ್ಕೆ ಅವ್ರ ಮಕ್ಳು ಅದನ್ನ ಗ್ರ್ಯಾಂಡ್ ಸೆಲೆಬ್ರೇಟ್ ಮಾಡಿದ್ರು ಸೂರ್ಯ. ಈಗ ನಾನು ನಮ್ಮಪ್ಪ ಅಮ್ಮಂಗ್ ಮಾಡ್ಬೇಕು. ಆಯ್ತು, ನೀನು ಗ್ರ್ಯಾಂಡ್ ಆಗ ಸೆಲೆಬ್ರೇಟ್ ಮಾಡು, ಅದಕ್ಕೆ ಯಾಕೆ ಕುಡಿತೀಯಾ? ದುಡ್ಡು ಸೂರ್ಯ, ಅವರು 2 ಕಾರ್ ಓನರು, ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಿದ್ರು. ನಾನು ಬಾಡಿಗೆ ಗಾಡಿ ಓಡಿಸೋನು ಕಣ. ನನ್ ತಂಗಿ ನಮ್ಮ ಅಕ್ಕ ಎಲ್ರು ಮುಂದೆ ಅಪ್ಪ ಷಷ್ಠಿ ಪೂರ್ತಿ ಮಾಡೋ ಯೋಗ್ತಾ ಇಲ್ಲ ಅಂತ ಬಾಯಿ ಬಂದಾಗ ಮೊಯ್ದ್ಬಿಡ್ಲ ಸೂರ್ಯ. ಏಯ್ ಖುಷಿ ಪಡೋ ಮಗನೇ, ನಿಮ್ಮ ಅಕ್ಕ ನಿನಗೆ ಬರೀ ಬೈದ್ಲು. ನಾನಾಗಿದ್ರೆ 2 ಕೊಡ್ತಾ ಇದ್ದೆ. ಮಗಂದಲೇ, ಅಪ್ಪ ಅಮ್ಮ ಅಂದ್ರೆ ಪ್ರಾಣ ಬೇಕಾದ್ರೂ ಕೊಡ್ಬೇಕು. ಒಂದು ಷಷ್ಠಿ ಪೂರ್ತಿ ಮಾಡಕ್ ಆಗ್ತಾ ಇಲ್ಲ ಅಂತ ಕುಡಿತಾ ಕೂತಿದ್ಯಲ್ಲ ನೀನು. ದಿನ ಪೂರ್ತಿ ದುಡಿದ್ರು 500 ರೂಪಾಯಿ ಸಂಪಾದನೆ ಆಗಲ್ಲ. ಸರಿ ಆಯ್ತು ಎದಳು, ನಾನ್ ದುಡ್ಡು ಕೊಡ್ತೀನಿ. ನೀನ್ ಕೊಡ್ದೀಯಾ? ಹೌದು ನೋಡಲೇ ಸೀತಾ, ತಂದೆ ತಾಯಿಗೆ ನನಗೆ ಮಗ ಇದ್ದಾನೆ ಅನ್ನೋ ವಿಷಯ ಎಷ್ಟು ಸಂತೋಷ ಕೊಡತ್ತೋ, ಮಗನಿಗೆ ಜವಾಬ್ದಾರಿ ಇದೆ ಅನ್ನೋದು ಅದಕ್ಕಿಂತ ಜಾಸ್ತಿ ಖುಷಿ ಕೊಡತ್ತೆ. ಕಷ್ಟನೋ ಬಡತನೋ, ನಿಮ್ಮಪ್ಪ ಅಮ್ಮ ನಿನಗೆ ಹುಟ್ಟುಹಬ್ಬ ಮಾಡಿದ್ದಾರೆ, ನಾಮಕರಣ ಮಾಡಿದ್ದಾರೆ, ಸ್ಕೂಲಿಗೆ ಸೇರ್ಸಿರ್ತಾರೆ, ಸಾಲ ಮಾಡಿ ಮುಂದೆ ಮದ್ವೆನೂ ಮಾಡ್ತಾರೆ. ಯಾವಪ್ಪನು ನನ್ನ ಮಗನಿಗೆ ಬರ್ಡೇ ಮಾಡೋದಕ್ಕೆ ನನ್ನ ಹತ್ರ ದುಡ್ಡಿಲ್ಲ ಅಂತ ಕುಡಿಯಲ್ವಲ್ಲೇ. ಮಕ್ಕಳಾಗಿ ನಾವು ಮಾತ್ರ ಅಪ್ಪ ಅಮ್ಮನಿಗೆ ಏನು ಮಾಡಕ್ ಆಗ್ತಾ ಇಲ್ಲ ಅಂತ ಕುಡಿಬೇಕಾ? ಏಯ್ ಕರ್ಕೊಂಡೋಗಿ ಇವನು ಮದ್ಗೆ ಕುಡಿಸಿ ಸ್ನಾನ ಮಾಡಿದ್ರು. ಮಿಸ್ಟರ್ ಮನೋಜ್, ಯಾಕೆ ಹೀಗಿದ್ದೀರಾ? ಅಯ್ಯೋ ಇನ್ನೇನ್ ಮಾಡ್ಬೇಕು ಅಂತೀಯಾ? ಬೆಳಗ್ಗೆಯಿಂದ 13 ಜನರನ್ನ ಇಂಟರ್ವ್ಯೂ ಮಾಡಿದೀನಿ, ಒಬ್ರು ಸೆಟ್ ಆಗಿಲ್ಲ. ಯಾವ ಕೆಲ್ಸಕ್ಕೆ? ಅದೇ ಸೆಕ್ಯೂರಿಟಿ. ಅದ್ ಹೇಗ್ ಸಿಗ್ತಾರೆ ಮನೋಜ್? ಇದ್ಯಾಕೆ? ಬಂದವ್ರನ್ನ. ನಿಮ್ಗೆ ಈ ಜಾಬ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇದೆ, ಡಿಫೆನ್ಸ್ ಮಾಡೋದಕ್ಕೆ ಕುಂಫು ಕರಾಟೆ ಈ ತರದ್ ಯಾವ್ದಾದ್ರು ಬರುತ್ತಾ ಅಂತ ಕೇಳೋದು ಬಿಟ್ಟು, ಸಿಂಗಾಪುರ್ ಪ್ರೆಸಿಡೆಂಟ್ ಯಾರು, 1 ಲೀಟರ್ ನೀರ್ ಬಿದ್ರೆ ಎಷ್ಟು ಕರೆಂಟ್ ಜನರೇಟ್ ಆಗುತ್ತೆ, ಕರ್ನಾಟಕದ ಪಾಪ್ಯುಲೇಷನ್ ಎಷ್ಟು ಅಂತ ಕಲೆಕ್ಟರ್ ಕೆಲ್ಸಕ್ ಬಂದವ್ರು ಕೇಳ್ದಂಗ್ ಕೇಳಿದ್ರೆ ಇನ್ನೇನಾಗತ್ತೆ? ಹಂಗಲ್ಲ ರೋಹಿಣಿ. ಯಾರೇ? ಇಲ್ಲಿ ಸೆಕ್ಯೂರಿಟಿ ಇಂಟರ್ವ್ಯೂ ಮಾಡ್ತೀನಿ ಅಂತ ಕೇಳ್ಪಟ್ಟೆ, ಅದಕ್ಕೆ ಬಂದೆ. ಕೂತ್ಕೊಳ್ಳಿ. ಸರಿ, ಏನ್ ಓದ್ಕೊಂಡಿದ್ದೀರಾ? ಡಿಗ್ರಿ ಮುಗಿಸಿದೀನಿ ಸರ್. ಹಾಗೋ, ರಷ್ಯಾ ಪ್ರೆಸಿಡೆಂಟ್ ಯಾರು? ಮನೋಜ್, ಅವ್ರು ಡಿಗ್ರಿ ಮುಗಿಸಿದೀನಿ ಅಂತ ಹೇಳ್ತಿದಾರಲ್ಲ, ಈ ಜನರಲ್ ನಾಲೆಜ್ ಕ್ವೆಶ್ಚನ್ಸ್ ಎಲ್ಲ ಯಾಕೆ? ಸರಿ, ನಿಮ್ಗೆ ಜಗಳ ಮಾಡಕ್ ಬರುತ್ತಾ? ಯಾರ ಹತ್ರ ಜಗಳ ಮಾಡ್ಬೇಕು ಹೇಳಿ ಸರ್. ರೀ ನನ್ನ ಹತ್ರ ಅಲ್ಲ ರೀ, ಬೇರೆ ಹತ್ರ. ನೀವ್ ಕೂತ್ಕೊಡ್ರಿ. ನೋಡಿ, ಜಗಳ ಆಡಕ್ ಬರುತ್ತಾ ಅಷ್ಟ್ ಹೇಳಿ ಸಾಕು. ಬರುತ್ತೆ ಸರ್, ನಾನು ಬಾಕ್ಸಿಂಗ್ ಎಲ್ಲ ಕಲ್ತ್ಕೊಂಡಿದ್ದೀನಿ, ಕೆಲವೊಂದು ಕಾಂಪಿಟೇಷನ್ ಕೂಡ ಅಟೆಂಡ್ ಮಾಡಿದ್ದೀನಿ. ಸರಿ, ಹಾಗಾದ್ರೆ ಈ ಕೆಲ್ಸಕ್ಕೆ ತಾವು ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ? ಸಂಬಳನೇ ಸರ್. ಡೇರಿ ಎಷ್ಟು ಅಂತ? ನೋಡಿ, ನಾನು ಜಾಸ್ತಿ ಎಲ್ಲ ಕೊಡಕ್ಕಾಗಲ್ಲ. ಏನೋ ಸ್ಟಾರ್ಟಿಂಗ್ ಅಂತ ಒಂದು 10,000 ಕೊಡ್ತೀನಿ. ಆಮೇಲೆ ಬೇಕಾದ್ರೆ ನಿಮ್ ಕೆಲ್ಸ ನೋಡಿ ನಾನೇ ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ಹೋಗ್ತೀನಿ. ಮಧ್ಯದಲ್ಲೆಲ್ಲ ಕೇಳ್ಬಾರ್ದು. ನನಗೆ ಓಕೆ ಸರ್, ಸಂಬಳ ಹಾಗೆ ಊಟ 2 ಕೊಟ್ರೆ ಸಾಕು. ಊಟನ? ಹೌದು ಮೇಡಮ್, ಬಾಡಿನ ಫಿಟ್ ಆಗಿ ಇಟ್ಕೊಬೇಕಲ್ಲ, ಅದಕ್ಕೊಂದು ಸಣ್ಣ ಲೀಶ್ ಇದೆ ಅಷ್ಟೇ. ಅದೆಲ್ಲ ಓಕೆ. ಈ ಕೆಲ್ಸಕ್ಕೆ ನೀವೇ ಫಿಟ್ ಅಂತ ನಾವ್ ಹೇಗ್ರಿ ಡಿಸೈಡ್ ಮಾಡೋದು? ಯಾಕಂದ್ರೆ ಕೆಲವರು ನೋಡಕ್ ಮಾತ್ರ ಪೈಲ್ವಾನ್ ತರ ಕಾಣಿಸ್ತಾರೆ. ಈ ಸಮಸ್ಯೆ ಅಂತ ಬಂದ್ಬಿಟ್ರೆ ಎದ್ನ ಬಿದ್ದು ಅಂತ ಓಡ್ ಹೋಗ್ಬಿಡ್ತಾರೆ. ಅದಕ್ಕೆ ಕೇಳಿದೆ. ಸರ್ ಎದ್ದೇಳಿ ಸರ್. ಯಾಕ್ರಿ? ಈ ಕಡೆ ಬನ್ನಿ ಸರ್. ಬನ್ನಿ ಸರ್. ಯಾಕ್ರಿ? ಕಣ್ಣಿಗೆ ಏನಾಯ್ತು? ಗೊತ್ತಿಲ್ಲ ರೋಹಿಣಿ, ಕಣ್ಬಿಟ್ರೆ ಎಲ್ಲ ಮಂಜು. ಏನ್ ನೋಡ್ತಿದೀರಾ? ಹೋಗ್ ಕೆಲ್ಸ ನೋಡ್ಕೊಳ್ಳಿ. ಬನ್ನಿ. ಅಯ್ಯೋ ಅಮ್ಮ, ರೋಹಿಣಿ ತಾನೇ ಸುತ್ತ ಇದೆ. ಮನೋಜ್, ಇವಾಗ ನಂಬಿಕೆ ಬಂತೆ ಸರ್, ನಾನ್ ನಿಮ್ ಜೊತೆ ಇದ್ರೆ ನಿಮ್ ಹತ್ರ ಯಾರು ಬರಲ್ಲ ಅಂತ. ಯಾರಾದ್ರೂ ಬಂದ್ರೆ ಅವನ್ನ ಹೀಗೆ ಎತ್ತಿ ಹಸ್ಬಿಡ್ತೀನಿ. 2 ನಿಮಿಷ ಆ ಕಡೆ ಇರ್ತೀರಾ? ಸರಿ ಸರ್. ಬನ್ನಿ ಕೂತ್ಕೊಳ್ಳಿ. ಅಯ್ಯೋ, ನನ್ನ ಬೇಡಿಸ್ತೀರಾ ಮನೋಜ್? ನೀವು ಕೂತ್ಕೊಳ್ಳಿ ಫಸ್ಟ್. ಮನೋಜ್, ಎಲ್ಲಿ ಅಮ್ಮ? ಇಲ್ಲಿದ್ದೀನಿ. ಇರಿ. ನೀವ್ ಯಾರನ್ನಾದ್ರೂ ನೋಡಿದ್ರೆ ತುಂಬಾ ಹೆದರ್ಕೋತಾ ಇದೀರಾ. ನಿಮ್ ಜೊತೆಗಿದ್ರೆ
ಯಾವ ಭಯನೂ ಇರಲ್ಲ ನಿಮ್ಗೆ. ಹಾ ಅಯ್ಯಪ್ಪ. ಹೌದೌದು, ಯಾವ ಭಯನೂ ಇರಲ್ಲ. ಬನ್ನಿ ಇಲ್ಲಿ ಕನ್ಫರ್ಮ್, ನೀವೇ ಕನ್ಫರ್ಮ್. ಓಕೆ, ಥ್ಯಾಂಕ್ ಯು ಸರ್. ಇರ್ಲಿ ಇರ್ಲಿ ಇರ್ಲಿ, ಸ್ವಲ್ಪ ಅಲ್ಲಿರಿ, ಆಮೇಲೆ ಕರಿತೀನಿ. ಓಕೆ ಓಕೆ ಹಾಗೆ ವಾಶ್ ಮಾಡ್ತಾ ಇರಿ. ಓಕೆ ಸರ್. ಓ ಇಲ್ಲಿಗೇನೆ ನೀನು? ನಾನಿನ್ನ ಅಲ್ಲೆಲ್ಲ ಹುಡುಕ್ತಾ ಇದ್ದೆ. ಏನ್ರಿ ಇಷ್ಟ ಬೇಗ ಬಂದ್ಬಿಟ್ಟಿದೀರಾ? ಹಸ್ವಾಗ್ತಿದ್ಯಾ? ಪುಳಿನ ಕುದಿಯಕ್ಕೆ ಇಟ್ಟಿದೀನಿ, ಒಂದ್ 5 ನಿಮಿಷ ಇರಿ, ಓಕೆನಾ? ಅಯ್ಯೋ ಅದೆಲ್ಲ ಏನಿಲ್ಲ, ನಿನ್ ಜೊತೆ ಒಂದ್ ಸ್ವಲ್ಪ ಮಾತಾಡ್ಬೇಕಿತ್ತು ಕಣೆ. ಹಾ, ಏನ್ ಹೇಳಿ. ಅದು ಅದೇ ಅವ್ನು ಇದಾನಲ್ಲ ಚೀತಾ, ಅವನು ಬೆಳಿಗ್ಗೆ ಚೆನ್ನಾಗಿ ಕುಡಿದ್ಬಿಟ್ಟು ಹೋಗ್ಬಿಟ್ಟಿದಾನಂತೆ. ಓ, ಯಾಕೆ ಅಂತ ಕೇಳಿದ್ರೆ, ನಿಮ್ಮಂತ ಕುಡುಕರಿಗೆ ಕುಡಿಯೋದಕ್ಕೆ ಕಾರಣ ಬೇರೆನಾ? ನನ್ನನ್ ಯಾಕೆ ಹಿಡಿತೀಯ ಇದಕ್ಕೆ? ಏನಾಯ್ತು ಅಂತ ಕೇಳೋಲ್ಲ ನೀನು? ಸರಿ ಇಟ್ಕೊಳ್ಳಿ, ಅದೇನಾಯ್ತು ಹೇಳಿ. ಅದು ಆ ಚೀತಾ ಅವ್ರದ್ದು ದೊಡ್ಡಪ್ಪಂದು ಈ ಷಷ್ಠಿ ಪೂರ್ತಿ ಮಾಡಿದ್ರಂತೆ. ಮಾಡ್ಲಿ, ಅದು ಕುಡಿದ್ರಂತ? ನೀ ಪೂರ್ತಿ ಕೇಳಿಸ್ಕೊಳೆ, ಅದೆಲ್ಲ ಮ್ಯಾಟ್ರು. ಅವ್ರದ್ದು ದೊಡ್ಡಪ್ಪಂದು ಷಷ್ಠಿ ಪೂರ್ತಿ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ಬಿಟ್ಟಿದಾರಂತೆ. ಅದಕ್ಕೆ ಇವಾಗ ಅವರಪ್ಪನ ಷಷ್ಠಿ ಪೂರ್ತಿನೂ ಮಾಡ್ಬೇಕು. ಮಾಡ್ಲಿ ಬಿಡಿ. ಪಾಪ ಕಣೆ, ಷಷ್ಠಿ ಪೂರ್ತಿ ಮಾಡೋದಕ್ಕೆ ಅವನ ಹತ್ರ ಅಷ್ಟೊಂದು ದುಡ್ಡಿಲ್ವಂತೆ. ಗಂಟು ಪೂರ್ತಿ ಕುಡಿಯೋದಕ್ಕಾಗತ್ತೆ, ಅದೇ ದುಡ್ಡನ್ನ ಉಳಿಸ್ಕೊಂಡಿದ್ರೆ ಗ್ರಾಂಡ್ ಆಗಿ ಷಷ್ಠಿ ಪೂರ್ತಿ ಮಾಡ್ಬೋದಾಗಿತ್ತಾನೆ. ಏನೇ ನೀನು ಹಂಗಂತ ಕುಡಿತಾ ಇದ್ದಾರಲ್ಲ ಈಗ ಫ್ಲೈಟ್ ಇಟ್ಕೊಂಡ್ಬಿಟ್ಟಿದಾರ? ಯಾವ್ದಕ್ಕೆ ಏನೇನೋ ರಿಲೇಟ್ ಮಾಡಿ ಮಾತಾಡ್ತೀರಾ ನೀನು? ಸರಿ ಬಿಡಿ, ಅವ್ರವ್ರು ಮಾಡಿದ್ದು ಅವ್ರವ್ರಿಗೆ. ಕೈ ಕಾಲು ತೊಳ್ಕೊಂಡ್ ಬನ್ನಿ, ನಮ್ಗೆ ದುಡ್ಡು ಬಟ್ಟಿ. ವಿಷಯ ಇನ್ನೂ ಮುಗ್ದಿಲ್ಲ. ಇನ್ನು ಏನ್ರಿ ಇದೆ? ಅದೇ ಷಷ್ಠಿ ಪೂರ್ತಿ ಮಾಡ್ಬೇಕಲ್ಲ, ಪಾಪ ಹೆಂಗೋ ಅವನ ಹತ್ರ ದುಡ್ಡಿಲ್ಲ, ಅದಕ್ಕೆ ನಾನ್ ದುಡ್ಡು ಕೊಡ್ತೀನಿ ಅಂತ ಹೇಳಿದೀನಿ. ಇನ್ನ ದುಡ್ಡು ಎಲ್ಲಿದೆ? ಅದೇ ಕಣೆ, ಕಾಂಪಿಟೇಷನ್ ಅಲ್ಲಿ ದುಡ್ಡು ಬಂತಲ್ಲ. ಇನ್ ತಮಾಷೆ ಮಾಡ್ತಿದ್ದೀರಾ? ಇಲ್ಲಮ್ಮ, ಇದೆಲ್ಲ ಹುಚ್ಚಾಟ ರೀ, ನಾನ್ ದುಡ್ಡು ಕೊಡಲ್ಲ. ಪಾಪ ಮೀನಾ ಅವ್ರ ಅಪ್ಪ ಅಮ್ಮಂಗ್ ಖರ್ಚು ಮಾಡ್ತಾ ಇದ್ದಾನೆ. ನಿಮ್ಗೆ ತಲೆ ಇಲ್ದೇ ಇರೋ ತರ ಮಾತಾಡ್ಬೇಡಿ. ದೇವಸ್ಥಾನದಲ್ಲಿ ಅರ್ಚನೆ ಮಾಡಿಸಿ ಅಕ್ಕಪಕ್ಕ ಮನೆಯವ್ರಿಗೆ ಮೊಸರನ್ನೋ ಬಿಸಿಬೇಳೆ ಬಾತ್ ಕೊಡೋ ಎಷ್ಟೋ ಮನೆಗಳಿವೆ. ದುಡ್ಡು ಖರ್ಚು ಮಾಡಿ ಫಂಕ್ಷನ್ ಮಾಡೋದು ಸಂಭ್ರಮ ಅಂತ ಅನ್ಸ್ಕೊಳಲ್ಲ, ಶೋಕಿ ಅಂತ ಅನ್ಸ್ಕೊಳುತ್ತೆ. ಆಗ್ಲಿ ಬಿಡು, 60 ವರ್ಷ ಅವ್ರ ಮಕ್ಕಳಿಗೋಸ್ಕರ ಗಂಧ ತೈದಂಗ್ ತೇದಿರೋದಿಲ್ಲ ಅವ್ರ ಜೀವನ. ಕಡೆಗಾಲದಲ್ಲಿ ಇರ್ತಾರೆ ಕಣೆ, ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋದ್ರಲ್ಲಿ ಏನೇ ತಪ್ಪಿದೆ? ಆಸ್ಕೆ ಇದ್ದಷ್ಟು ಕಾಲ್ ಸಾಚ್ಬೇಕು. ಆಸ್ಕೆ ಚಿಕ್ಕದಾಗಿದೆ ಅಂತ ಕಾಲ್ನೇ ಕತ್ತರಿಸ್ಕೊಂಡು ಓಡಾಡಕ್ಕಾಗಲ್ಲ. ನೋಡ್ರಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅವ್ರ ಏನಾದ್ರು ಹಾಸ್ಪಿಟಲ್ ಸೇರಿದಾರಾ, ಆಪರೇಷನ್ ಮಾಡಿಸ್ಬೇಕಾ, ಎಮರ್ಜೆನ್ಸಿ ಇದೆಯಾ, 1 ಲಕ್ಷ ಅಲ್ಲ 2 ಲಕ್ಷ ಬೇಕಾದ್ರೂ ಕೊಡೋಣ, ಆದ್ರೆ ಈ ತರದಕ್ಕೆಲ್ಲ ಖರ್ಚು ಮಾಡಿಸ್ಬೇಡಿ. ಏನು ತಪ್ಪಿಲ್ಲ, ಸುಮ್ನೆ ಕೊಡು. ಆಗಲ್ಲ, ಇಷ್ಟ ಹೇಳಿದ್ರು ಕೇಳಲ್ಲ ಅಲ್ವಾ ನೀವು? ಆ ದುಡ್ಡಿರೋದು ರೂಮ್ ಕಟ್ಸಕ್ಕೆ, ರೂಮ್ ಮಾತ್ರ ಕಟ್ಸೋಣ. ಬಿಸಿಲು ಮಳೆ ಗಾಳಿ ಬಂದಾಗ ನಮಗ್ ನೆರಳ್ಕೊಳಕ್ಕೆ ಅಂತ ನಮ್ಗೊಂದ್ ಮನೆ ಇದೆ. ಸದ್ಯಕ್ಕೆ ನಮ್ಗೆ ಸಾಕು, ಅಲ್ಲ ಬಿದ್ಕೊಳ್ಳೋಣ. ರೂಮು ಇವತ್ತಲ್ಲ ನಾಳೆ ಯಾವ ಬೇಕಾದ್ರೆ ಕಟ್ಟಿಸ್ಕೋಬಹುದು, ಆದ್ರೆ ಷಷ್ಠಿ ಪೂರ್ತಿ ಹಂಗಲ್ವಲ್ಲ. ನೀವೇನೇ ಪಡ್ಕೊಂಡು ನಾನ್ ದುಡ್ಡು ಕೊಡಲ್ಲ ಅಂದ್ರೆ ಕೊಡಲ್ಲ ಅಷ್ಟೇ. ನಾನು ಗೆದ್ದಿರೋ ದುಡ್ಡು ನಿನ್ನ ಹತ್ರ ಕೇಳ್ತಾ ಇರೋದು. ನೀವು ಒಬ್ರೇ ಸಂಪಾದನೆ ಮಾಡಿಲ್ಲ ಅದನ್ನ, ನನ್ ದುಡ್ಡು ಕೂಡ ಅದು. ಅಲ್ಲ ರೀ, ನಾವ್ ಆ ದುಡ್ಡನ್ನ ಮಾವನ್ ಕೊಡಕ್ ಹೋದಾಗ ಅವ್ರು ಏನ್ ಹೇಳಿದ್ರು ಹೇಳಿ? ಅವ್ರು ಏನ್ ಬೇಕಾದ್ರೆ ಹೇಳಿ, ಒಬ್ರು ಸಂತೋಷನೇ ನನ್ನ ಮುಖ್ಯ ಅಲ್ವೇ? ನೀನು ವಯಸ್ಸಾದವ್ರಿಗೆ ಊಟ ಕೊಟ್ಟಾಗ ಇದೇ ಮನಸ್ಥಿತಿಲಿದ್ದೆ ತಾನೆ? ಹಸ್ತವ್ರಿಗೆ ಒಂದು ತನ್ನ ಹಾಕೋದಕ್ಕೂ 100 ಜನದ ಮುಂದೆ ಶೋಕಿ ಮಾಡ್ಲಿ ಅಂತ ದುಡ್ಡು ಕೊಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ರೀ. ನೀನ್ ಸಂಪಾದನೆ ಮಾಡೋ ದುಡ್ಡು ಕೊಡಲ್ಲ ತಾನೆ? ಆಯ್ತು, ಏನ್ ಬೇಕಾಗಿಲ್ಲ. 50,000 ನೀನ್ ಇಟ್ಕೊಂಡು ಇನ್ನು ಮಿಕ್ಕಿದ 50,000 ನಾನು ಕೊಟ್ಬಿಡು. ಅದ್ ನನ್ ದುಡ್ಡಲ್ವಾ? ಕೊಡಲ್ಲ, 1 ರೂಪಾಯಿನೂ ಕೊಡಲ್ಲ. ನೀನ್ ಮಾಡೋದ್ ಸರಿ, ನಾನ್ ಮಾಡತ್ತಪ್ಪ. ಮರ್ಯಾದೆ ಹೇಳ್ತಾ ಇದೀನಿ, ನಾನ್ ದುಡ್ಡು ನನಗೆ ಕೊಟ್ಬಿಡು. ನೀವು ಕಿಚ್ಕೊಂಡ್ರು ಅಷ್ಟೇ, ಎಷ್ಟೇ ಬಡ್ಕೊಂಡ್ರು ಅಷ್ಟೇ, ಆಕಾಶಕ್ಕೆ ಹಾರಿ ಭೂಮಿಗೆ ಧುಮುಕಿದ್ರು ಅಷ್ಟೇ, ನಾನು 1 ರೂಪಾಯಿನೂ ವೇಸ್ಟ್ ಆಗಕ್ ಬಿಡಲ್ಲ ಅಂದ್ರೆ ಬಿಡಲ್ಲ. ಏನಾಯ್ತು ಮೀನಾ, ಯಾಕೆ ಬೇಜಾರ್ಲಿದ್ಯಾ? ಏನಾಯ್ತು ಮೀನಾ, ಏನ್ ಸಮಸ್ಯೆನಾ ಹೇಳು ಮೀನಾ. ಹೌದಕ್ಕ, ನಿನ್ಗೂ ನಿನ್ ಗಂಡಂಗೂ ಏನಾದ್ರು? ಅದು ಅಕ್ಕ, ನಮ್ಮ ಯಜಮಾನ್ರು ಇವಾಗ ಫ್ರೆಂಡ್ ಚೇತನ್ ಅವರು ಅವ್ರ ಅಪ್ಪ ಅಮ್ಮಗೆ ಷಷ್ಠಿ ಪೂರ್ತಿ ಮಾಡ್ಬೇಕಂತ ಅನ್ಕೊಂಡಿದಾರಂತೆ. ಅದಕ್ಕೂ ನಿಮ್ಗೂ ಏನ್ ಸಂಬಂಧ, ಏನ್ ಸಮಸ್ಯೆ? ಅದು ಆ ಕಾರ್ಯ ಮಾಡೋದಕ್ಕೆ ಅವ್ರ ಹತ್ರ ದುಡ್ಡಿಲ್ವಂತೆ, ಅದಕ್ಕೆ 1 ಲಕ್ಷನ ನಮ್ಮ ಮನೆಯವರೇ ಕೊಡ್ತೀನಿ ಅಂತ ಹೇಳಿದಾರೆ. 1 ಲಕ್ಷನಾ? ಅಷ್ಟು ದುಡ್ಡು ನಿನ್ನ ಹತ್ರ ಎಲ್ಲಿದೆ? ಅದೇ ಅಕ್ಕ, ಅವತ್ತೊಂದು ಕಾಂಪಿಟೇಷನ್ ಅಲ್ಲಿ ಗೆದ್ದಿದ್ದಕ್ಕೆ 1 ಲಕ್ಷ ಕೊಟ್ರಲ್ಲ, ಆ ದುಡ್ಡು ಕೊಡ್ತಾರಂತೆ. ಏನಮ್ಮ ಮೀನಾ ಇದು, ಯಾರೋ ಮಾಡೋ ಫಂಕ್ಷನ್ಗೆ ನೀನ್ ಯಾಕೆ ದುಡ್ಡು ಕೊಡ್ಬೇಕು? ನಾನು ಅದೇ ಮಾತು ಹೇಳ್ದೆ. ಆ ಮಾತು ಹೇಳಿದಿಕ್ಕೆ ನನ್ ಮೇಲೆ ಕೋಪ ಮಾಡ್ಕೊಂಡು ಹೋದ್ರು. ಈ ಗಂಡಸ್ರೆ ಹೀಗೆ, ನಾವ್ 100 ರೂಪಾಯಿ ಕೇಳಿದ್ರೆ ಕೊಡಲ್ಲ, ಅದೇ ಫ್ರೆಂಡ್ಸ್ ಗಳು ಕೇಳಿದ್ರೆ ಸಾಲ ಮಾಡ್ಬೇಕಾದ್ರೂ ಕೊಡ್ತಾರೆ. ನಾನು ಎಷ್ಟು ಹೇಳ್ದೆ ಅಕ್ಕ, ಆದ್ರೆ ಅವ್ರು ಮೊಟ್ಟೆ ಕೊಡ್ತೀನಿ ಅಂತ ಹಠ ಮಾಡ್ತಿದ್ದಾರೆ. ಕೊಡಕ್ ಆಗದೇ ಇಲ್ಲ ಅಂತ ಅನ್ಬಿಟ್ಟು ನೀನ್ ಗಟ್ಟಿಯಾಗಿ ಹೇಳು ಮೀನಾ. ಅಯ್ಯೋ, ಅದನ್ನ ಹೇಳಿದಿಕ್ಕೆ ನನ್ ಮೇಲೆ ಕೋಪ ಮಾಡ್ಕೊಂಡು ಹೋಗಿದಾರಕ್ಕ. ಎಲ್ಲಿಗಮ್ಮ ಹೋಗ್ತಾರೆ, ರಾತ್ರಿ ಆದ್ಮೇಲೆ ಬಂದೇ ಬರ್ತಾರೆ ಬಿಡು. ಏನ್ ಸೂರ್ಯ, ಫೋನ್ ಮಾಡಿ ಏನೋ ಅರ್ಜೆಂಟ್ ಇದೆ ಮಾತಾಡ್ಬೇಕು ಅಂತ ಹೇಳ್ದೆ, ಏನ್ ವಿಷಯ? ಚೇತನ ಇಲ್ಲ, ಅವ್ರ ಅಪ್ಪಂದು ಷಷ್ಠಿ ಪೂರ್ತಿಗೆ ಎಲ್ಲ ಅರೇಂಜ್ ಮಾಡ್ಕೊಂತಿದ್ದಾನೆ. ಫೋನ್ ಮಾಡಿ ಬರಕ್ ಹೇಳ? ಬೇಡ ಬೇಡ ಬೇಡ, ಅವ್ನು ಹಿಂದೆ ಇರೋದು ಒಳ್ಳೇದೆ ಮಗ. ಯಾರತ್ರಾದ್ರು ದುಡ್ಡಿದೇನ್ರು? ಸೀಸನ್ ಏನಾರು ಹಾಕ್ಸ್ಬೇಕಿತ್ತಾ? ನಿಂಗೆ ಕೊಡ್ಬೇಕು ಅಂತ ಬಾಡಿಗೆ ದುಡ್ಡು ಇಟ್ಕೊಂಡಿದ್ದೆ, ಅದ್ ಕೊಡ್ಲಾ? ಅದಲ್ಲ ಕಣ, ನನಗೆ 1 ಲಕ್ಷ ಬೇಕು. ಅಷ್ಟ್ ದುಡ್ಡು ನಮ್ಮ ಹತ್ರ ಎಲ್ಲಿರುತ್ತಪ್ಪ? ಅಷ್ಟ್ ದುಡ್ಡು ನಿಂಗೆ ಯಾಕೋ? ಚೇತ್ ನಂಗೆ ಹೇಳಿದ್ನಲ್ಲ 1 ಲಕ್ಷ ರೂಪಾಯಿ ಷಷ್ಠಿ ಪೂರ್ತಿಗೆ ಹೆಂಗಾದ್ರೂ ಅರೇಂಜ್ ಮಾಡಿ ಕೊಡ್ತೀನಿ ಅಂತ. ಹೂನಪ್ಪ, ನೀನ್ ಕೊಡ್ತೀನಿ ಅನ್ನೋ ನಂಬಿಕೆಯಲ್ಲೇ ಅವ್ನೆಲ್ಲಾ ತಯಾರಿ ಮಾಡ್ಕೊಳ್ತಿದ್ದಾನೆ.
ಹಾಗಂತ ಫೋನಲ್ಲೂ ಕೂಡ ಯಾರ ಹತ್ರ ಹೇಳ್ತಿದ್ದ ಸೂರ್ಯ ನಂಗೆ ದುಡ್ಡು ಕೊಡ್ತಾನೆ ಷಷ್ಠಿ ಪೂರ್ತಿಗೆ ಅಂತ. ಹೌದು ಹೇಳ್ಬಿಟ್ಟೆ, ಆದ್ರೆ ಇವಾಗ ಹೆಂಗ್ ಕೊಡೋದು ಗೊತ್ತಾಗ್ತಿಲ್ಲ ಕಣೋ. ಏನ್ ಹಿಂಗ್ ಹೇಳ್ತಿದ್ಯಾ? ಹಂಗಾರೆ ನಿನ್ನ ಹತ್ರ ದುಡ್ಡಿಲ್ವಾ? ಇದೆ ಕಣ, ಅದೇ ನಾನು ಮೀನಾ ಕಾಂಪಿಟೇಷನ್ ಗೆದ್ವಲ್ಲ, ಅದ್ರ ದುಡ್ಡಿದೆ, ಅದನ್ನೇ ನಾನು ಕೊಡ್ಬೇಕು ಅಂತ ಅನ್ಕೊಂಡಿದ್ದು. ಈಗ ದುಡ್ಡಿಲ್ವಾ? ಬ್ಯಾಂಕ್ ಅಲ್ಲಿ ಇದೆ ಕಣ, ಆದ್ರೆ ಹೆಂಡತಿ ಅನ್ನೋಳು ಇದ್ದಾಳಲ್ಲಪ್ಪ, ಒಪ್ಕೊಂತ ಇಲ್ವಾ? ರೂಮ್ ಕಟ್ಸಕ್ಕೆ ಆ ದುಡ್ಡು ಇರ್ಬೇಕು ಅಂತ ಹೇಳೆ. ಅದು ಕರೆಕ್ಟ್ ಅಲ್ವಾ? ಏನೋ ಕರೆಕ್ಟ್. ಗುಬ್ಬು ತರ ಮಾತಾಡ್ತಿಲ್ಲ ನೀನು. ಲೈ, ರೂಮ್ ಬೇಕಾದ್ರೆ ಒಂದ್ 2-3 ತಿಂಗಳು ಆದ್ಮೇಲೆ ಕಟ್ಬೋದು. ಷಷ್ಠಿ ಪೂರ್ತಿ ಅನ್ನೋದು ಯಾವಾಗ ಮಾಡ್ಕೊಳಕ್ಕಾಗತ್ತಾ? ಇದು ಕರೆಕ್ಟ್ ಟೈಮು. ಈ ಟೈಮಲ್ಲಿ ಅದು ಮಾಡೋಕ್ಕಾಗಿಲ್ಲ ಅಂತಂದ್ರೆ ಜೀವನ ಪೂರ್ತಿ ಅದನ್ನೇ ನೆನಪಿಸ್ಕೊಂಡು ಕೊರಗ್ತಾನೆ ಇರ್ಬೇಕಾಗತ್ತೆ. ಕೊಡಕ್ ಆಗದೇ ಇಲ್ಲ ಅಂತ ಹೇಳ್ಬಿಟ್ರಾ? ಓ ಗಣ, ಮದುವೆ ಮಾಡ್ಕೊಂಡು ಒಂದು ಅವಸ್ಥೆ ಪಡ್ತಾ ಇದೀನಿ ಮಗಂದು. ಆ ಹಿಂಸೆ ಯಾರಿಗೂ ಬೇಡ ಗುರು. ಲೇ, ಅದ್ರಲ್ಲಿ ನಂದು ಶೇರ್ ಇದೆ ಕಣ, ಅದನ್ನು ಕೊಡಲ್ಲ ಅಂತ ಅವಳು. ನನ್ನ ಫ್ರೆಂಡ್ಗೆ ನಾನು ಹೆಲ್ಪ್ ಮಾಡೋದಕ್ಕೆ ನಾನು ಹೋಗಿ ಅವಳ ಹತ್ರ ಪರ್ಮಿಷನ್ ಕೇಳ್ಬೇಕಾ? ಮದ್ವೆ ಆದ್ಮೇಲೆ ಹಾಗೇನಪ್ಪ, ಅದ್ರಲ್ಲೂ ಹೆಂಡ್ತಿದಿರೋ ಸಂಸಾರ ಮಾಡೋದು ಯಾವಾಗ ಗೊತ್ತಾ? ನಮ್ಮೆಲ್ಲ ಫ್ರೆಂಡ್ಶಿಪ್ ಕಟ್ಟಾದ್ಮೇಲೆ.